ಓಂ ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನದಲ್ಲಿ ಸಹಾಯ ಅಂತಕ್ಕಂಥ ಪದ ಬಹಳ ಅದ್ಭುತವಾದ್ದು, ಬಹಳ ಪವಿತ್ರವಾದ್ದು. ಅದು ಸಹಾಯ ಅಂತಕ್ಕಂಥ ಆ ಮೂರು ಅಕ್ಷರಗಳಿಗೆ ಅಲ್ಲಿ ಭಗವಂತನ ಸಹಾಯ. ನಮಗೆ ಯಾರು ಸಹಾಯ ಮಾಡ್ತಾರೋ ಅವರು ಭಗವಂತನಿಗೆ ಸ್ವರೂಪಗಳೇ ಕೂಡ ಆಗಿರ್ತಾರೆ. ಆದರೆ ಈ ಸಹಾಯಕ್ಕೆ ಎಲ್ಲೋ ಒಂದು ಕಡೆ ನಾವು ಮಾಡ್ತಕ್ಕಂಥ ಸಹಾಯ, ನಮಗೆ ಮಾಡ್ತಕ್ಕಂಥ ಸಹಾಯ, ಇವೆಲ್ಲದರಲ್ಲೂ ಕೂಡ ಸಹಾಯದಿಂದ ಅದೃಷ್ಟ. ಸಹಾಯ ಮಾಡಿ ನಾವು ಹೇಳಿಕೊಂಡು ಅದನ್ನು ಪ್ರಚಾರ ಮಾಡ್ಕೊಳ್ಳೋಕೆ ಹೋದಾಗ ಅದರ ಫಲ ನಮಗೆ ಸಿಗುತ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ತಿಳ್ಕೊಬೇಕಾಗಿದೆ. ಸಹಾಯದ ಮಹತ್ವ ಅಂತಂದಾಗ ಈ ಒಂದು ನಮ್ಮಲ್ಲಿ ಪ್ರಚಾರದ ಸಹಾಯ, ಗುಪ್ತ ಸಹಾಯ, ಗೊತ್ತಿಲ್ಲದೆ ಸಹಾಯ ಮಾಡ್ತಾರೆ. ಬಲಗೈಯಲ್ಲಿ ಮಾಡಿದ ದಾನ ಎಡಗೈಗೆ ಹೇಳ್ಕೊಳ್ಳೋದಿಲ್ಲ, ಹೆಂಡತಿಗೆ ಹೇಳ್ಕೊಳ್ಳೋದಿಲ್ಲ, ತಾಯಿಗೆ ಹೇಳ್ಕೊಳ್ಳೋದಿಲ್ಲ, ಗಂಡನಿಗೆ ಹೇಳ್ಕೊಳ್ಳೋದಿಲ್ಲ. ಆ ರೀತಿ ನೋಡೋಕೆ ಹೋದಾಗ ಮಕ್ಕಳಿಗೆ ಹೇಳ್ಕೊಳ್ಳೋದಿಲ್ಲ, ಯಾವುದೇ ಬೋರ್ಡಲ್ಲಿ ಹಾಕ್ಸ್ಕೊಳ್ಳೋದಿಲ್ಲ. ಎಷ್ಟೋ ಜನ ಅಂತಹವರು ಇವತ್ತು ಮಹಾಶಕ್ತಿಗಳಾಗಿ, ಭಗವಂತನ ಸ್ವರೂಪಿಗಳಾಗಿ ಇವತ್ತು ನಮ್ಮ ಪರಿಸರದಲ್ಲಿ, ನಮ್ಮ ಪ್ರಕೃತಿಯಲ್ಲೂ ಕೂಡ ಲೀನರಾಗಿದ್ದಾರೆ. ಅಂಥದ್ದಕ್ಕೆ ಇವತ್ತು ಸಹಾಯದ ವಿಷಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಸಹಾಯ ನಮಗೆ ಆ ಸಮಯಕ್ಕೆ ನೇರವಾಗಿ ಭಗವಂತನ ಮಾಡೋದು ಕೂಡ ಆಗಿರುತ್ತೆ. ಆದರೆ ಯಾರು ಸಹಾಯ ಮಾಡ್ತಾರಂದರೆ, ಯಾರಿಗೆ ನೋವಿನ ಬೆಲೆ ಗೊತ್ತಿದೆ, ಯಾರಿಗೆ ಅನ್ನದ ಬೆಲೆ ಗೊತ್ತಿದೆ, ಯಾರಿಗೆ ಕಷ್ಟದ ಬೆಲೆ ಗೊತ್ತಿದೆ, ಅವರು ಸಹಾಯ ಮಾಡ್ತಾರೆ. ತುಂಬ ಶ್ರೀಮಂತಿಕೆಯಿಂದ ಬಂದು ಆ ವಿಚಾರವಾಗಿ ತಿಳ್ಕೊಂಡಿರ್ತಕ್ಕಂಥವರು ಕೂಡ ಸಹಾಯ ಮಾಡ್ತಾರೆ. ಈ ಸಹಾಯ ನಮಗೇನಾಗುತ್ತೆ, ಇದಕ್ಕೆ ಎಕ್ಸಾಂಪಲ್, ಸಣ್ಣ ಉದಾಹರಣೆ ಅಂದಾಗ, ಭಗವಂತ ನಮಗೆ ನೇರವಾಗಿ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಇತಿಹಾಸ ನೋಡೋದಕ್ಕೆ ಹೋದಾಗ, ಪುರಾಣಗಳಲ್ಲಿ ನಾವು ನೋಡೋಕ್ಕೆ ಹೋದಾಗ ಸಾಕ್ಷಾತ್ ಶ್ರೀಕೃಷ್ಣನ ಹತ್ತಿರ ದುರ್ಯೋಧನ ಮತ್ತು ಅರ್ಜುನ ಸಹಾಯಕ್ಕಾಗಿ ಬರ್ತಾರೆ. ಯುದ್ಧ ಇನ್ನೇನು ಅನೌನ್ಸ್ ಆಗಿದೆ, ಯುದ್ಧ ಇನ್ನೇನು ಮಾಡಬೇಕು, ಆ ಸಮಯಕ್ಕೆ ಕೃಷ್ಣನ ಸಹಾಯ ಪಡ್ಕೋಬೇಕು ಅಂತ ದುರ್ಯೋಧನ ಮತ್ತು ಅರ್ಜುನ ಬರ್ತಾರೆ. ಆದರೆ ಬೆಳಗ್ಗೆ 11 ಗಂಟೆ ಸಮಯ, ಯಾರೂ 11 ಗಂಟೆಗೆ ನಿದ್ದೆ ಹೋಗಲ್ಲ. ಆದರೆ ಕೃಷ್ಣನಿಗೆ ಎಲ್ಲ ಗೊತ್ತು, ಆ ಭಗವಂತನಿಗೆ ಪ್ರತಿಯೊಂದು ಗೊತ್ತು. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಎಲ್ಲ ಗೊತ್ತು. ಬರ್ತಾ ಇದ್ದಾರೆ ಇವರು ನನಗೆ ಸಹಾಯ ಕೇಳೋಕೆ ಬರ್ತಾರೆ ಎಂದಾಗ 11 ಗಂಟೆಗೆ ನಿದ್ದೆ ಹೋಗೋಂಗೆ ಇವರು ನಿದ್ದೆ ಮಲಗ್ತಾರೆ. ಆದರೆ ದುರ್ಯೋಧನ ತಿಳ್ಕೊಳ್ತಾನೆ, ಕಪಟ್ಟಿ ನೋಡಿ ನಿದ್ದೆ ಹೋಗ್ತಾ ಇದ್ದಾನೆ ಅಂತ. ಆದರೂ ಅವರಿಬ್ಬರು ಬಂದಾಗ ಅಲ್ಲಿ ತಲೆ ಹತ್ತಿರ ಬಂದು, ಅಲ್ಲಿ ತಲೆ ಮತ್ತು ಕಾಲುಗಳ ಹತ್ತಿರ ಬಂದಂಥ ದುರ್ಯೋಧನ, ನಾನು ಇವ್ರ ಕಾಲ ಹತ್ರ ನಿಂತ್ಕೋಬೇಕಾ ಅಂತ ತಲೆ ಹತ್ರ ನಿಂತ್ಕೊಳ್ತಾನೆ. ಅದೇ ಅರ್ಜುನ ಆ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿ ನಿಂತ್ಕೊಳ್ತಾನೆ. ತಕ್ಷಣವೇ ಕಣ್ತೆರೆದು ನೋಡಿದಂಥ ಶ್ರೀಕೃಷ್ಣ ಪರಮಾತ್ಮ, ಏನು ಇಬ್ಬರು ಬಂದಿದ್ದೀರಾ ಅಂದಾಗ, ನಮಗೆ ಸಹಾಯ ಬೇಕು, ಯುದ್ಧ ಅನೌನ್ಸ್ ಆಗಿದೆ ಅಂತ ಹೇಳಿದಾಗ, ಹಾಗೆ ಪ್ರಥಮ ಪ್ರಾಶಸ್ತ್ಯವನ್ನು ಅರ್ಜುನನಿಗೆ ಕೊಡ್ತಾನೆ. ದುರ್ಯೋಧನ ಕೇಳ್ತಾನೆ, ನಾನು ಪ್ರಥಮ ಬಂದಿದ್ದು ಇಲ್ಲ, ನನಗೆ ಕಣ್ತೆರೆದಾಗ ನನ್ನ ಕಾಲಿನ ಹತ್ರ ಕಾಣಿಸಿದಂತಹ ಅರ್ಜುನನಿಗೆ ಫಸ್ಟ್ ನಾನು ಯಾರು ನೋಡ್ತೀನೋ ಅವ್ರಿಗೆ ನಾನು ಸಹಾಯ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ನಾನೊಂದು ಕಡೆ, ನನ್ನ ಶಕ್ತಿಯೆಲ್ಲ ಒಂದು ಕಡೆ, ನನ್ನ ಎಂಟೈರು ಸೈನ್ಯ ಒಂದು ಕಡೆ ಅಂದಾಗ, ಪ್ರಥಮವಾಗಿ ಅರ್ಜುನ, ಭಗವಂತ ನಿನ್ನ ಅನುಗ್ರಹ ಸಾಕು ಅಂದಾಗ ಅರ್ಜುನನಿಗೆ ಆತನ ಸಹಾಯ. ಅಂದರೆ ಇಲ್ಲಿ ಭಗವಂತನಿಗೆ ಒಳ್ಳೆಯವರು ಯಾರು, ಕೆಟ್ಟವರು ಯಾರು ಎಲ್ಲ ಗೊತ್ತು. ಹಾಗೆ ತಾಳ್ಮೆಯಿಂದ ಇದ್ದರೆ ನಮಗೆ ಆ ಭಗವಂತನ ಸಹಾಯ ಕೂಡ ಸಿಗತ್ತೆ. ಸಹಾಯ ಮಾಡಿದವ್ರನ್ನ ಎಂದಿಗೂ ಮರಿಬಾರ್ದು. ಜಗತ್ತಿನ ಅತಿ ಅಗ್ಗದ ವಸ್ತು ಎಂದರೆ ಸಲಹೆ ಕೊಟ್ಬಿಡೋದು. ಸಲಹೆಯಿಂದ ಅದು ನಮಗೆ ಉಪಕಾರ ಅಲ್ಲ. ಸಲಹೆ ಜೊತೆಗೆ ಅತಿ ಅಗ್ಗದ ವಸ್ತು ಸಲಹೆ, ಅತಿ ದುಬಾರಿ ವಸ್ತು ಅಂದರೆ ಸಹಾಯ ಕೂಡ ಆಗಿರುತ್ತೆ. ಮನೆ ಕಟ್ಟುವಾಗ ಯಾರೂ ಸಹಾಯ ಮಾಡಲ್ಲ, ಗೃಹ ಪ್ರವೇಶಕ್ಕೆ ನೋಡಿ ಎಲ್ಲರೂ ಬರ್ತಾರೆ. ಹಾಗಾಗಿ ನಾವು ಸಹಾಯ ಮಾಡಿದ್ದು ಇಂದಿನ ಸಹಾಯ, ಮುಂದೆ ನಮಗೆ ಅದು ಸಹಾಯ, ನಮಗೆ ದೇವರ ಕೃಪೆ ಕೂಡ ಸಿಗತ್ತೆ. ಸಹಾಯ ಪ್ರತಿಯೊಬ್ಬರೂ ಸಹಾಯ ಮಾಡಬೇಕು. ಆ ಸಹಾಯದಿಂದ ಮಕ್ಕಳಿಗೆ ಸಹಾಯ ಮಾಡಿದಾಗ ಮುಂದಿನ ಪ್ರಜೆಗಳಾದರೆ ಅವ್ರು ನೆನಪಲ್ಲಿ ಇಟ್ಕೋತಾರೆ. ವೃದ್ಧರಿಗೆ ಸಹಾಯ ಮಾಡಿದರೆ ವೃದ್ಧಾಪ್ಯದಲ್ಲಿ ಇನ್ನೇನು ಆ ಸಾವಿನ ಅಂಚಿನಲ್ಲಿರ್ತಕ್ಕಂಥವರು ನಿಮಗೆ ಒಂದೊಳ್ಳೆ ಆಶೀರ್ವಾದ ಕೊಟ್ಟು ಕೂಡ ಹೋಗ್ತಾರೆ. ಅಶಕ್ತರಿಗೆ, ಅನಾಥರಿಗೆ ಜೀವದಾನ, ಅನ್ನದಾನ, ಔಷಧಿ ದಾನ ಇವೆಲ್ಲ ಮಾಡಿದಾಗ ನಮಗೆ ಅದು ಕೂಡ ಪುಣ್ಯ ಕೂಡ ಬರುತ್ತೆ. 2 ಮನೆ, 10 ಮನೆ, 20 ಮನೆ ಇಟ್ಕೊಂಡು ನಮಗೆ ಏನಾಗಬೇಕು, ಬೇರೆಯವ್ರಿಗೆ ಯಾರಿಗೊಬ್ರು ಸಹಾಯ ಮಾಡಿದ್ದೆ ಆದರೆ ಅದು ಶುಭ ಕೂಡ ಆಗುತ್ತೆ ಅಂತ ಹೇಳುತ್ತೆ. ಯಾವಾಗಲೂ ನ್ಯೂಟನ್ ಥರ್ಡ್ ಲಾ ಹೇಳುತ್ತೆ. ಏನು ನ್ಯೂಟನ್ ಥರ್ಡ್, ಒಂದು ಬಾಲನ್ನು ನಾವು ಗೋಡೆಗೆ ಎಸೆದ್ರೆ ಅದೇ ಫೋರ್ಸಲ್ಲಿ ಅದು ವಾಪಸ್ ಬರುತ್ತೆ. ಅದೇ ರೀತಿ ನೋಡೋಕ್ಕೆ ಹೋದಾಗ ನಾವು ಮಾಡಿದ ಸಹಾಯ ನಮಗೆ ವಾಪಸ್ಸು ಕೂಡ ಬರುತ್ತೆ. ಎಲ್ಲವೂ ಕೂಡ ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿ, ನಮ್ಮ ಪರಂಪರೆಗಳಲ್ಲಿ ಸಹಾಯದಿಂದ ಶುಭ ಆಗುತ್ತೆ, ಒಳ್ಳೆಯದಾಗತ್ತೆ. ಸಹಾಯ ಮಾಡಿದ್ದೀನಿ ಹೇಳ್ಕೋಬಾರ್ದು, ಸಹಾಯ ಮಾಡಿದಿನ ಪ್ರಚಾರ ಮಾಡ್ಕೋಬಾರ್ದು, ಸಹಾಯ ಮಾಡಿದಿನ ಬೋರ್ಡಲ್ಲಿ ಹಾಕ್ಕೋಬಾರ್ದು. ಆ ಸಹಾಯ ಭಗವಂತ ನಿಮಗೆ ಡಬಲ್ ಆಗಿ ಕೊಡ್ತಾನೆ ಅಂತ ಹೇಳ್ತಾ, ಎಲ್ಲರೂ ಸಹಾಯ ಮಾಡಿ ಶುಭವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.